ಹಾಯ್ ಹೆಲೋ ಗುಡ್ ಈವ್ನಿಂಗ್ ಗೈಸ್, ಎಲ್ರಿಗೂ ಶುಭ ಸಂಜೆ ಗೈಸ್. ನಾವಿದ್ದೀವಿ ಇವತ್ತು ಪುಟ್ಮಲ್ಲೂರ ಏರಿಯಾದಲ್ಲಿರುವ, ನಾನು ಅಂಡ್ ಪುಟ್ಮಲ್ಲು ಮಲ್ಲೇಶ್ವರದಲ್ಲಿರುವ ಟೆಂಪಲ್ಸ್ಗೆ ಹೋಗಿದ್ದು. ಅಲ್ಲಿ ಮುಗಿಸ್ಕೊಂಡು ಇವಾಗ ಪುಟ್ಮಲ್ಲೂರ್ ಮನೆಗೆ ಬಂದಿದ್ದೀವಿ. ನಾನ್ ವೆಜ್ ಅನ್ಲಿಮಿಟೆಡ್ ಊಟ ತಿನ್ನೋಣ ಅಂದ್ಬಿಟ್ಟು ಹೋಟೆಲೆಲ್ಲ ಹುಡುಕ್ತೋ, ಒಂದು ಸಿಕ್ಕಿಲ್ಲ. ಬೇಜಾರಾಯಿತು, ಬೇಸರ ಮಾಡಿಕೊಂಡು ಬಂದೆ. ಸೊ ಇವಾಗ ಪುಟ್ಮಲ್ಲು ಅವರು ನಾನ್ ವೆಜ್ ಹೋಟೆಲ್ಗೆ ಕರ್ಕೊಂಡ್ಬಂದಿದ್ದಾರೆ. ಪಾರ್ಸೆಲ್ ತಗೊಂಡು ಮನೆಗೆ ಹೋಗೋಣ ಅಂತ. ಮಲು, ಕಮ್ ಹಿಯರ್, ಐ ಆಮ್ ಶೋಯಿಂಗ್ ಯು. ಏನ ಗೈಸ್, ಅನ್ಲಿಮಿಟೆಡ್ ನಾನ್ ವೆಜ್ ಊಟ ಕೊಡಿಸ್ತೀನಿ ಅಂದ್ಬಿಟ್ಟು ನೋಡಿ, ಇವನು ಚೆನ್ನಾಗಿಲ್ಲ ಪಾರ ಇಲ್ಲಿ. ಅದೇನು ಹೇಳು ಗೈಸ್. ಇವಾಗ ಏನಂದ್ರೆ 2 ಫುಲ್ ಕಬಾಬು, 2 ಕುಷ್ಕ ತಗೊಂಡು ಪುಟ್ಮಲ್ಲೂರ್ ಮನೆಗೆ ಹೋಗಿ ಬಾರಿಸಿ ಮಲ್ಕೊಬೇಕು. ಇವತ್ತು ನಾನ್ ವೆಜ್ ಅನ್ಲಿಮಿಟೆಡ್ ತಿನ್ನೋಣ ಅಂತ ತುಂಬ ಆಸೆ ಆಗಿತ್ತು. ಆಸೆ ಎಲ್ಲ ನಿರಾಸೆ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ತುಂಬ ಹಸಿವಾಗ್ತಿದೆ. ನಾವು ಎಲ್ಲ ಏನ್ಕಪ್ಪ ಟೆಂಪಲ್ ಅಂತ ಹೋಗಿದ್ದೀವಿ. ಎಲ್ಲಪ್ಪ ಅಂದರೆ ಮಲ್ಲೇಶ್ವರದಲ್ಲಿರುವಂಥ ದಕ್ಷಿಣ ತೀರ್ಥ ನಂದಿ ಅಂತ ಬಂದಿದೆ. ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಹೋಗೋಷ್ಟೊತ್ತಿಗೆ ಆ್ಯಂಡ್ ಇನ್ನೊಂದೆರಡು ದೇವಸ್ಥಾನ ಇದೆ ಅಲ್ಲೇ. ಏನು ಕಾಡು ಮಹದೇಶ್ವರ ಅಂತ ಇನ್ನೊಂದು ಏನೋ ಅಂತಿದೆ, ನೆನಪಿಲ್ಲ ಅಷ್ಟು. ಎರಡಿಗೂ ಹೋಗಿದ್ದು. ಅಲ್ಲಿ ಮುಗಿಸ್ಕೊಂಡು ಇವಾಗ ಇವ್ರ ಏರಿಯಾದಲ್ಲೆಲ್ಲ ಫುಲ್ ಸುತ್ತಾಡ್ಕೊಂಡು ಬಂದು ಹೋಗ್ಬೇಕು. ಎಲ್ಲೂ ಅನ್ಲಿಮಿಟೆಡ್ ನಾನ್ ವೆಜ್ ಸಿಕ್ಕಲೇ ಇಲ್ಲ. ಇವಾಗ ಇಲ್ಲಿ ಬಿರಿಯಾನಿ, ಕುಷ್ಕ ಮತ್ತು ಕಬಾಬ್ ತಗೊಂಡು ಹೋಗ್ತಾ ಇದ್ದೀವಿ ಗೈಸ್. ಟೇಸ್ಟ್ ಆಗ್ತಾ ಇದೆ ತುಂಬ. ಅದಕ್ಕೇನು ಕಂಟೆಂಟ್ ಮಾಡೋದು ಅಂದರೆ ನನಗಂತೂ ಬೇಜಾರಾಗ್ಬಿಟ್ಟಿದೆ. ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಇತ್ತೀಚೆಗಂತೂ ಏನಪ್ಪ ಡೈಲಿ ಕಂಟೆಂಟ್ ಬರೋದು ಅನ್ನೋ ಥರ ಆಗ್ಬಿಟ್ಟಿದೆ ನಿಜವಾಗ್ಲೂ. ಒಂದ್ಸ ಪಾಯಿಂಟ್ ಆಗಿ ಅನಿಸ್ತಾ ಇತ್ತು, ಮಾಡೋಣ ಡೈಲಿ ವ್ಲಾಗ್ಸ್ ಅಂತ. ಇವಾಗ ಅನಿಸ್ತಾ ಇದೆ ಯಾಕಾದರೂ ಡೈಲಿ ವ್ಲಾಗ್ಸ್ ಸ್ಟಾರ್ಟ್ ಮಾಡೋದು ಅಂತ. ನಿಜವಾಗ್ಲೂ ಗೈಸ್, ಇಲ್ಲಿ ಅಣ್ಣ ನಂದು ಏನು ಅಕೌಂಟ್ ಅಂತ ಕೇಳಿದ್ರು. ಪುಟ್ಟು ಕನ್ನಡಿಗ ಅಂದ್ರೆ ಫೋನ್ ಇಲ್ಲ, ಫೋನ್ ಇದ್ದಾಗ ನೋಡ್ತೀನಿ ಬರೋ ಅಂತವ್ರೆ. ಮನೆಗಂದ್ರೆ ಚಿಕ್ಕಪ್ಪ ಫೋನ್ ಇದೆ, ಚಿಕ್ಕಪ್ಪ ಫೋನ್ ಇಂದ 6 months ಇಂದ ಫೋನ್ ಯೂಸ್ ಮಾಡಲ್ಲಂತೆ. ನೋಡಿ ಹೆಂಗಿರ್ತೀರಾ ಬ್ರೋ ನೀವು. ಅಂದ್ರೆ ಒಂದು ಕಲೆಕ್ಟ್ ಆಯ್ತು, ಅದಕ್ಕೋಸ್ಕರ 6 months ಇಂದ ಫೋನ್ ಯೂಸ್ ಮಾಡೋದೇ ಬಿಟ್ಟಿದ್ದೀರಾ. ನಿಜವಾಗ್ಲೂ ಬ್ರೋ, ನಮ್ಗೆ ಬೆಳಗ್ಗೆ ಎದ್ರೆ ಫೋನ್ ಎಲ್ಲೈತೆ ಅಂತ ಹುಡುಕ್ತೀವಿ ಫಸ್ಟು. ಹಂಗಾಗ್ಬಿಟ್ಟೈತೆ ನಮ್ಮ ಜೀವನ. ಫೋನ್ ಇಲ್ದಲ್ಲಿ ಹೆಂಗಿರ್ತೀರ ಅನ್ನೋ ನಂಗೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನಿಜವಾಗ್ಲೂ. ನೆಟ್ಫ್ಲಿಕ್ಸ್, ಯೂಟ್ಯೂಬ್ ಇದೆಲ್ಲ ಇದೆ ಅಲ್ಲ ಬ್ರೋ. ಇದ್ರಲ್ಲಿ ಟಿವಿಲಿ ನೋಡ್ತೀರಾ. ಬರೋಮಲ್ಲ ಗೈಸ್, ಪಾರ್ಸಲ್ ಈಸ್ ರೆಡಿ. ನನ್ನ ಫೋನ್ ಇಲ್ಲೇ ಬಿಟ್ಟು ಹೋಗ್ತಿದ್ದೀವಿ. ಅದೇ ಎಲ್ಲ ತೋರಿಸಿ ಫುಲ್ಲು ಲೋಡ್ ಮಾಡ್ಕೊಂಡು ಗಾಡಿನ ಹೋಗ್ತಾ ಇದ್ದೀವಿ. ಇವಾಗ ಮನೆಗೆ ಹೋಗಿ ತಿನ್ನೋದೆ ಗೈಸ್. ಮನೆಗೆ ಬಂದಿದ್ದೀವಿ. ಅಯ್ಯಪ್ಪ ಟಯರ್ಡ್ ಆಗ್ಬಿಟ್ಟೈತೆ ಓಡಾಡಿ. ಊಟ ಮಾಡಬೇಕು, ಮಲ್ಕೊಬೇಕು. ಇವತ್ತಿನ ಕಂಟೆಂಟ್ ಏನಂದರೆ ಗೈಸ್, ಏನು ಮಾಡಬೇಕು ಏನು ಮಾಡಬಾರ್ದು ಲೈಫಲ್ಲಿ ಅನ್ನೋದೇ ಒಂದು ಯೋಚನೆ ಆಗ್ಬಿಟ್ಟೈತಿ. ಯಾರು ನಂಬಬೇಕು ಯಾರು ನಂಬಬಾರ್ದು, ಏನು ಮಾಡಬೇಕು ಏನು ಮಾಡಬಾರ್ದು. ಲೈಫ್ ಈಸ್ ಗೋಯಿಂಗ್ ಆನ್, ಬಟ್ ಎಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಾಗ್ತಾ ಇಲ್ಲ. ನಾವು ಅಂದ್ಕೊಳೋದೆಲ್ಲ ಆಗ್ತಾ ಇಲ್ಲ. ನಾನು ಡೈಲಿ ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ಅದನ್ನು ರೀಚ್ ಮಾಡೋಕ್ಕೆ ಆಗ್ತಾ ಇಲ್ಲ. ಈ ಥರ ಆಗ್ಬಿಟ್ಟೈತೆ. ನನ್ನ ವಿಷನ್ ಬೋರ್ಡ್ ಕೂಡ ಇನ್ನೂ ರೆಡಿ ಮಾಡೋಕ್ಕಾಗಿಲ್ಲ ನನಗೆ. ತುಂಬ ಲೇಸಿ ಆಗಿಬಿಟ್ಟಿದ್ದೀನಿ ಇವಾಗ. ಸಿಕ್ಕಾಬಿಟ್ಟೆ ಲೇಸಿ ಆಗಿದ್ದೀನಿ ಅಲ್ವೇನೋ ಮಲ್ಲು. ನಾನು ತುಂಬ ಲೇಸಿ ಆಗಿಬಿಟ್ಟಿದ್ದೀನಲ್ಲ. ನಿನಗೆ ಗೊತ್ತಿಲ್ವಾ? ಏನು ಮಾಡ್ತಿದ್ಯಾ? ಅಪ್ಪ, ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡಬೇಕು. ನಂಗೆ ಮೂಡೇ ಇಲ್ಲ ಕಣ ಇವತ್ತು. ವಿಡಿಯೋ ಎಡಿಟಿಂಗ್ ಮಾಡೋಕ್ಕೂ ಮೂಡಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಮೂಡಿಲ್ಲ. ಹೋಗಪ್ಪ ತಾಗಿ ಸಾಕಾಗ್ಬಿಟ್ಟೈತೆ.
ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ ಇವತ್ತು ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ಏನೂ ಇಲ್ಲ. ಅವ್ನು ಮಾಡಲ್ಲ ಬಿಡು. ಯಾಕೆ ಮಾಡೋದಿಕ್ಕಮ್ಮ ನಿನ್ನೇನು ಕಾಣ್ತಾ ಇಲ್ಲ ಕಣ್ ನಡೆಯಲಿ. ಏನು ದೊಡ್ಡ ಇವನು ಇವನು ನೀನು ಡ್ರೆಸ್ ಚೇಂಜ್ ಮಾಡೋನು. ಎಲ್ಲಿ ಚೇಂಜ್ ಮಾಡ್ತಾರೆ ಡ್ರೆಸ್ನ? ದೊಡ್ಡ ಇವನ್ ಅಲ್ಲೇ ಬರೀ ದೊಡ್ಡ ಇವನ್ ಅಷ್ಟೇನೆ. ಗೈಸ್ ಇವತ್ತಿನ ಟಾಪಿಕ್ಕು ಏನಪ್ಪ ಅಂದರೆ, ನಮಗೆಲ್ಲ ಮನೆ ಬರೋದೇ ಈಗ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ರೆಸ್ಪೆಕ್ಟ್. ರೆಸ್ಪೆಕ್ಟ್ ಅಂದರೆ ಏನು? ಹೋಗಿ ನೀರ್ ಕಾಯ್ಸಿ ಒಬ್ರಿಗೋಸ್ಕರ ನಾವು ಎಲ್ಲಾನು ಕೈ ತೊಳ್ಕೊಂಡು ಬರೋಗು ಕೈ ತೊಳ್ಕೊಂಡು ಬರೋಗು ಊಟ ಮಾಡುವ. ಇದಕ್ಕೆ ಹಿಂಗೆ ಆರಾಕ ಮನೆ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಜಾಸ್ತಿ ಏನೂ ಇಲ್ಲ. ನನಗೆ ಇವತ್ತು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ನನಗೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಡೈಲಿ ಕಂಟೆಂಟ್ ಏನು ಮಾಡಬೇಕು ಅನ್ನೋದು ಯೋಚನೆ ಆಗ್ಬಿಟ್ಟೈತೆ. ಒಂದು ವಿಷನ್ ಬೋರ್ಡ್ ಕೂಡ ರೆಡಿ ಮಾಡೋಕ್ಕಾಗಿಲ್ಲ. ಎಷ್ಟು ಲೇಸಿ ಆಗಿದ್ದೀನಿ ನಾನು ಅಂದರೆ ಹೇಳ್ಕೊಳಕ್ಕಾಗಲಿಲ್ಲ. ಅಷ್ಟು ಲೇಸಿ ಆಗಿಬಿಟ್ಟಿದ್ದೀನಿ ಗೈಸ್. ನೋಡಿ ಬಂದು ಮಲ್ಕೊಂಡಿದ್ದೀನಿ. ನನ್ನ ಗಾಡಿ ಓಡಿಸಿ ಬೇಜಾರಾಗ್ಬಿಟ್ಟಿದ್ದೆ ತುಂಬ. ಆಲೆ ಒಂದು ವಾರದಿಂದ. ಏನು ಮಾಡೋದು? ನಾಳೆಯಿಂದ ಆದರೂ ಬ್ಯಾಕಪ್ ಮಾಡ್ಕೊಬೇಕು. ಹಿಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಜೀವನ ನಡೆಯಲ್ಲ. ಏನು ಮಲ್ಲೋ, ಯೋಚನೆಗಳೇ ಜಾಸ್ತಿ ಆಗ್ಬಿಟ್ವಾ? ಎದ್ದು ಕೈದಾಗ ಬನ್ನಿ ಗಾಡಿಯ ಬಿಸಿನೀರು. ನಾನು ಲ್ಯಾಪ್ಟಾಪ್ ಚಾರ್ಜರ್ಲಿ ಫೋನ್ ಚಾರ್ಜ್ ಹಾಕ್ತಿಂತ. ಯಾವ ಲ್ಯಾಪ್ಟಾಪ್ ಚಾರ್ಜರಲ್ಲಿ? ಇದ್ರಲ್ಲ? ಓ ಏನೋ ನೀನು. ಬೇಡವೋ, ಫೋನ್ ಹೋಗ್ಬಿಡ್ತದೆ. ಹೇಳಿದ ಮತ್ತೆ ಕೇಳೋ. ಮಾಡಿದೆ ಆಲ್ರೆಡಿ. ಹೋಗ್ಬಿಡ್ತದೆ ಕಣೋ. ಚೆಕ್ ಮಾಡಿದೆ. ಹಾಕ್ಬೋದಂತ? ಅದು ಲ್ಯಾಪ್ಟಾಪ್ಗೆ ಫೋನಿಗೆ ಅಂತಲೇ ಕೊಟ್ಟಿರೋದು. ಗೈಸ್ ಈ ಥರ ನಿಮ್ಗೆ ಏನಾದರೂ ಒಂದು ಮ್ಯಾಟ್ರ್ ಗೊತ್ತಿತ್ತಾ ನೋಡಿ? ಲ್ಯಾಪ್ಟಾಪ್ ಚಾರ್ಜರಲ್ಲಿ ಫೋನ್ ಚಾರ್ಜ್ ಹಾಕ್ಬೋದಂತೆ. ಅಣ್ಣ ಆಲೆ ತಿನ್ನೋದು ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟ. ಇಲ್ಲ ನೀವು ಬಿದ್ದಿರೋ ಅಲ್ಲೇ. ಗೈಸ್ ನಾವಿವಾಗ ಸ್ಟಾರ್ಟ್ ಮಾಡೋದೆ. ಬರ್ಬಾರ್ದು ಬಂತ ಊಟ ಉಂಡು ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು ಲೈಫಲ್ಲಿ. ಏನಾಗುತ್ತೆ ಅದಾಗುತ್ತೆ, ತಲೆ ಕೆಡ್ಸ್ಕೊಕ್ ಹೋಗ್ಬಾರ್ದು. ಆಂಧ್ರ ಸ್ಟೈಲ್ ಬಿರಿಯಾನಿ ತಂದ. ಬಾಸ್ಮತಿ ರೈಸು. ಅಯ್ಯೋ ದೇವ್ರೇ, ನನ್ನ ನಾಟಿ ಸ್ಟೈಲ್ ಅನ್ಕೊಂಡ್ನಲ್ಲೋ. ನೀ ಎಲ್ಲ ಇಲ್ಲಿ ಬಂದು ಹೇಳ್ದ ಅದು ಹೇಳು ಅಂದರೆ ಸುಮ್ ಕೂತಿದ್ದು. ಇವಾಗ ಮಾತಾಡೋದು ನಾವೇನು ಮಾಡಿ. ಗೈಸ್ ಸಿಗುವ ನಾಳೆ ವಿಡಿಯೋದಲ್ಲಿ. ಇವತ್ತಿನ ನಾನು ಏನು ಆಂಧ್ರ ಸ್ಟೈಲಲ್ಲಿ ಇಂಟ್ರೆಸ್ಟ್ ಇರ್ತಾ ಇಲ್ಲ. ಸೊ ಗೈಸ್ ಬೈ.